ಛತ್ರಪತಿ ಸಂಭಾಜಿ ಮಹಾರಾಜರ ಪಟ್ಟಾಭಿಷೇಕವು ರಾಯಗಢ ಕೋಟೆಯಲ್ಲಿ 1681 ಜನವರಿ 16ರಂದು ನಡೆಯಿತು. ಈ ದಿನವನ್ನು ಪ್ರತಿ ವರ್ಷ ಛತ್ರಪತಿ ಸಂಭಾಜಿ ರಾಜೇ ಪಟ್ಟಾಭಿಷೇಕ ದಿನವನ್ನಾಗಿ ಆಚರಿಸಲಾಗುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರಂತೆ ಅವರ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜರು ಕೂಡ ಗೌರವಕ್ಕೆ ಅರ್ಹರು. ಅವರ ಇಡೀ ಜೀವನವು ದೇಶ ಮತ್ತು ಹಿಂದೂ ಧರ್ಮದ ಗೌರವವನ್ನು ರಕ್ಷಿಸಲು ಮತ್ತು ವರ್ಧಿಸಲು ಮೀಸಲಾಗಿತ್ತು. ಶಿವಾಜಿ ಮಹಾರಾಜರ ಮರಣದ ನಂತರ ಸಂಭಾಜಿ ಮಹಾರಾಜರು ಅಧಿಕಾರವನ್ನು ವಹಿಸಿಕೊಂಡಾಗ ಮೊಘಲ್ ಆಕ್ರಮಣಕಾರ ಔರಂಗಜೇಬನು ರಾಯಗಢದ ಮೇಲೆ ದಾಳಿ ಮಾಡಿದನು. ಆದರೆ ಛತ್ರಪತಿ ಸಂಭಾಜಿಯೊಂದಿಗಿನ ಯುದ್ಧದಲ್ಲಿ ಅವನು ಕೆಟ್ಟದಾಗಿ ಸೋತು ಹೋದನು. ಇದಾದ ನಂತರವೂ ಛತ್ರಪತಿ ಸಂಭಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯಕ್ಕಾಗಿ ಮೊಘಲರೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿ ವಿಜಯಶಾಲಿಯಾದರು. ಅವರ ಆಳ್ವಿಕೆಯಲ್ಲಿ ಸಂಭಾಜಿ ಮಹಾರಾಜರು ಮೊಘಲರನ್ನು ಹೊರತುಪಡಿಸಿ ಗೋವಾ, ಮೈಸೂರು ಮತ್ತು ಪೋರ್ಚುಗೀಸರೊಂದಿಗೂ ಅನೇಕ ಯುದ್ಧಗಳನ್ನು ಮಾಡಿದರು. 2003ರ ಜನವರಿ 16ರಂದು ಭಾರತೀಯ ಮೂಲದ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರು ಕೊನೆಯ ಬಾರಿಗೆ ಬಾಹ್ಯಾಕಾಶಕ್ಕೆ ಹಾರಿದರು. ಕಲ್ಪನಾ ಚಾವ್ಲಾ ಅವರು ನಾಸಾದ ಕೊಲಂಬಿಯಾ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದರು. ಆದರೆ ಅವರು ಮತ್ತೆ ಭೂಮಿಗೆ ಮರಳಲು ಸಾಧ್ಯವಾಗಲಿಲ್ಲ. ಕಲ್ಪನಾ ಚಾವ್ಲಾ ಅವರ ಬಾಹ್ಯಾಕಾಶ ವಾಹನವು 2003ರ ಫೆಬ್ರವರಿ 1ರಂದು ಭೂಮಿಗೆ ಹಿಂದಿರುಗುವಾಗ ಅಪಘಾತಕ್ಕೀಡಾಯಿತು. ಈ ಅಪಘಾತದಲ್ಲಿ ಈ ಬಾಹ್ಯಾಕಾಶ ನೌಕೆಯಲ್ಲಿದ್ದ ಕಲ್ಪನಾ ಚಾವ್ಲಾ ಸೇರಿದಂತೆ ಎಲ್ಲ 7 ಗಗನಯಾತ್ರಿಗಳು ಸಾವನ್ನಪ್ಪಿದರು. ಕಲ್ಪನಾ ಚಾವ್ಲಾ ಅವರ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆಯು 1997ರ ನವೆಂಬರ್ 19ರಂದು ಕೊಲಂಬಿಯಾ ಬಾಹ್ಯಾಕಾಶ ನೌಕೆಯ ಮೂಲಕ ಪ್ರಾರಂಭವಾಯಿತು. ಇದರೊಂದಿಗೆ ಅವರು ಬಾಹ್ಯಾಕಾಶಕ್ಕೆ ತೆರಳಿದ ಭಾರತೀಯ ಮೂಲದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಪ್ರತಿ ವರ್ಷ ಜನವರಿ 16ರಂದು ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಹೂಡಿಕೆದಾರರು, ಮಾರ್ಗದರ್ಶಕರು, ಸರ್ಕಾರ ಮತ್ತು ಇತರ ಪಾಲುದಾರರ ನಡುವಿನ ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನ, ಸ್ವಾವಲಂಬನೆ ಮತ್ತು ಸಹಯೋಗವನ್ನು ಹೆಚ್ಚಿಸುವಲ್ಲಿ ಸ್ಟಾರ್ಟ್ಅಪ್ಗಳ ಪಾತ್ರವನ್ನು ಸ್ಮರಿಸುತ್ತದೆ. 2016ರ ಜನವರಿ 16ರಂದು ಸರ್ಕಾರ ಪ್ರಾರಂಭಿಸಿದ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವನ್ನು ಗುರುತಿಸಲು 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ ಈ ದಿನವು ಭಾರತೀಯ ಸ್ಟಾರ್ಟ್ಅಪ್ಗಳ ಬೆಳವಣಿಗೆಯನ್ನು ಒತ್ತಿ ಹೇಳುತ್ತದೆ.